ನಮ್ಮ ವೀಕೆಂಡ್ ಲಾಗ್ಗೆ ಸ್ವಾಗತ. ನಾನೀಗ ವಿಧಾನಸೌಧ ಮೆಟ್ರೋ ಸ್ಟೇಷನಿಂದ ಹೊರಗಡೆ ಬಂದೆ. ಇವತ್ತು ನಾನು ನಿಮಗೆ ವಿಧಾನಸೌಧ ತೋರಿಸ್ದೆ ಕಣಿ, ಹೆಂಗಿತ್ತು ಅನ್ಕೊಂಡು. ಕಾಣಿ ನಮ್ಮ ವಿಧಾನಸೌಧ ಹೆಂಗಿತ್ತು ಅನ್ಕೊಂಡು. ನಾನೀಗ ವಿಧಾನಸೌಧದ ಎದುರು ಹೋಗ್ತಾ ಇದ್ದೆ. ಇಲ್ಲಿ ಸ್ವಲ್ಪ ಜನ ಒಳಗೆಲ್ಲ ಇದ್ದೀರಿ ಮಾರ್ರಿ, ಅದಕ್ಕೆ ನಾವು ಅಲ್ಲೇ ಇದ್ದು ಪೊಲೀಸ್ ಹತ್ರಕ್ಕೆ ಇರ್ತೇವೆ, ನಾವು ಒಳಗೆ ಒಯ್ಲಕ್ಕ ಅಂದ್ಕೊಂಡು. ಅಷ್ಟೊತ್ತಿಗೆ ಅವ್ರು ಹೇಳಿದ್ರು 8 ದಿನದ ಮೊದಲೇ ಬುಕ್ ಮಾಡ್ಕೊಂಬ್ರೆ, ನಮ್ಗೆ ಗೊತ್ತಿರಲ್ಲ. ಅದಕ್ಕೆ ನಾನು ನಿಮ್ಗೆ ಹೊರಗಡೆಯಿಂದನೇ ವಿಧಾನಸೌಧ ಹೆಂಗಿತ್ತು ಅಂದ್ಕೊಂಡು ತೋರಿಸ್ದೆ ಕಣಿ. ಈ ವಿಧಾನಸೌಧದ ಬಗ್ಗೆ ಹೇಳ್ಕಂದ್ರೆ, ಇದನ್ನು ಕೆಂಗಲ್ ಹನುಮಂತಯ್ಯ ಅವರು ಕಟ್ಟದ್ದು. 1951 ಜುಲೈ 13ರಂದು ಅಂದಿನ ಪ್ರಧಾನಿಯಾಗಿರುವಂತಹ ಜವಾಹರ್ಲಾಲ್ ನೆಹರು ಇದರ ಶಂಕುಸ್ಥಾಪನೆಯನ್ನು ಮಾಡ್ತಾರೆ. ನೆಕ್ಸ್ಟ್ 1952ರಲ್ಲಿ ಕೆಲಸ ಸ್ಟಾರ್ಟ್ ಮಾಡಿ 1956ರಲ್ಲಿ ಇದು ಕಂಪ್ಲೀಟ್ ಆಗ್ತದೆ. ಈ ಕಟ್ಟಡ ನಿರ್ಮಾಣ ಮಾಡೋಕ್ಕೆ 5,000ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡಿರ. ಮತ್ತು ಇದನ್ನ ಖರ್ಚು 1,75,00,000 ಅಂದಾಜು. ಈಗ ಇದ್ರ ಎದುರುಗಡೆ ಹೈಕೋರ್ಟ್ ಇತ್ತು ಕಣಿ. ನಾನೀಗ ವಿಧಾನಸೌಧದ ಎದುರುಗಡೆಯಿಂದ ಹೈಕೋರ್ಟ್ ತೋರಿಸ್ತಿದ್ದೆ ನಿಮಗೆ. ಈಗ ನಾನು ಹೈಕೋರ್ಟ್ ಎದುರುಗಡೆಯಿಂದ ವಿಧಾನಸೌಧ ತೋರಿಸ್ತಿದ್ದೆ ಕಣಿ, ಹೆಂಗಿತ್ತು ಅನ್ಕೊಂಡು. ಪಕ್ಕನೇ ಕಬ್ಬನ್ ಪಾರ್ಕ್ ಇತ್ತು. ನಾನೀಗ ನಿಮಗೆ ಕಬ್ಬನ್ ಪಾರ್ಕ್ ತೋರಿಸ್ದೆ ಕಣಿ. ನಾನೆಲ್ಲ ಎದುರು ಜೋಳ ಮಾಡ್ತಿದ್ದೆ, ಜೋಳ ತಗೊಂಡು ಲೈಕಿತ್ತು ಜೋಳ. ಈ ಕಬ್ಬನ್ ಪಾರ್ಕ್ ಬಗ್ಗೆ ಹೇಳ್ಕೊಂಡ್ರೆ ನಿಮಗೆ, ಇದು ಲಾಲ್ಬಾಗ್ ಆದಮೇಲೆ ಇದೇ ದೊಡ್ಡ ಪಾರ್ಕ್. ಅಂದ್ರೆ ಇದನ್ನು ಫಸ್ಟ್ ಮೇಡ್ಸ್ ಪಾರ್ಕ್ ಎಂದು ಕರಿತಿದ್ರು. ಕಡಿಗೆ ಮಾರ್ಕ್ಸ್ ಕಬ್ಬನ್ ಅವನ ಗೌರವಾರ್ಥವಾಗಿ ಇದನ್ನು ಕಬ್ಬನ್ ಪಾರ್ಕ್ ಅಂತ ಮರುನಾಮಕರಣ ಮಾಡಿದ್ರು. 1927ರಲ್ಲಿ ಶ್ರೀ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯ ಬೆಳ್ಳಿ ಸಂಭ್ರಮವನ್ನು ಸ್ಮರಿಸಲು 19ನೇ ಶತಮಾನದ ಆಡಳಿತಗಾರ ಶ್ರೀ ಚಾಮರಾಜೇಂದ್ರ ಒಡೆಯರ್ ಅವರ ಹೆಸರಿನಲ್ಲಿ ಚಾಮರಾಜೇಂದ್ರ ಪಾರ್ಕ್ ಅಂತ ಮತ್ತೆ ಅಧಿಕೃತವಾಗಿ ಮರುನಾಮಕರಣ ಮಾಡ್ರು. ಆದರೆ ಇದನ್ನು ಜನ ಇನ್ನೂ ಕಬ್ಬನ್ ಪಾರ್ಕ್ ಅಂತಲೇ ಕರಿತಿದ್ರು. ಇದ್ರ ವಿಸ್ತೀರ್ಣ 300 ಎಕರೆ ಅಂದ್ರೆ ಮಾರ್ರೆ. ಇದು ತುಂಬ ದೊಡ್ಡದಿತ್ತು. ನಾ ಫುಲ್ಲು ತಿರ್ಗೋಕ್ಕೆ ಹೋಯಿಲ್ಲ, ಆದಷ್ಟು ಮಾತ್ರ ನಿಮ್ಗೆ ತೋರಿಸ್ದೆ ಕಾಣಿ ಹೆಂಗಿತ್ತು ಅಂದ್ಕೊಂಡು. ಮರ ಎಲ್ಲ ಚಂದ, ಒಳ್ಳೆ ಕೂಲ್ ವಾತಾವರಣ, ಖುಷಿ ಆಯಿತು ಕಂಡು. ನಾವು ಮಾತಾಡ್ಕೊಂತಿದ್ದಿದ್ದು ನಮ್ಮ ಮನೆ ಇಲ್ಲಿ ಹತ್ತಿರ ಇದ್ದೀವಿ, ನಾವು ದಿನ ಪಾರ್ಕಿಗೆ ಬರ್ಲಕ್ಕಿತ್ತು ಅಂದ್ಕೊಂಡು. ಮರ ಎಲ್ಲ ಕಾಣಿ ಎಷ್ಟು ಚಂದ ಇರ್ತಾರೆ. ನಮ್ಮೂರಷ್ಟು ಗಟ್ಟಿ ಮರ ಮಾತ್ರ ಇಲ್ಲೇ ಇಲ್ಲ. ಚಂದ ಮೇಂಟೈನ್ ಮಾಡಿರಿ. ಮತ್ತು ಹೂವೆಲ್ಲ ನೋಡಿ ಎಷ್ಟು ಚಂದ ಮೇಂಟೈನ್ ಮಾಡಿರಿ ಅಂದ್ಕೊಂಡು. ಇದು ಗ್ರಂಥಾಲಯ. ಖುಷಿ ಆಯ್ತು ಕಾಂಬಕ್ಕೆ, ಚಂದ ಇತ್ತು ಮಾತ್ರ. ನಮ್ಮೂರಲ್ಲಿ ಇದನ್ನು ಕಾಬಾಳಿ ಹೂ ಅಂತ ಕರೀತಾರೆ ಕಾಣಿ. ಈಗ ನಾನು ನಿಮಗೆ MG ರೋಡ್ ತೋರಿಸ್ದೆ ಕಾಣಿ, ಹೆಂಗಿತ್ತು ಅಂತ. ನೀಟಿತ್ತು, ತುಂಬ ಇತ್ತು, ಖುಷಿ ಆಯ್ತು ನಂಗೆ ಇಲ್ಲೆಲ್ಲ ಕಂಡ್ರೆ. ನ್ಯೂ ಇಯರ್ ಪಾರ್ಟಿ ಎಲ್ಲ ಇಲ್ಲೇ ಹಾಪದಂದ್ರೆ ಕಾಣಿ ಹೆಂಗಿತ್ತು ಅಂದ್ಕೊಂಡು. MG ರೋಡ್ ಇಲ್ಲೇ ಒಂದು ರೌಂಡ್ ಹಾಕ್ತೆ ಕಾಂಬ ಹೆಂಗಿತ್ತು ಅಂದ್ಕೊಂಡು. ಟ್ರಾಫಿಕ್ ಎಲ್ಲಿ ಕಂಡ್ರು ಹಿಂಗೆ ಮಾರ್ರೆ. ಕಲ್ಲೇ ಒಂದು ಆಕಾಶಾಲ ಅನ್ಕೊ ಹೋಟ್ಲಿಗೆ ಹೋಗಿ 2 ವಾಟರ್ ಮೆಲನ್ ಜ್ಯೂಸ್, 1 ಪ್ಲೇಟ್ ಮಸಾಲೆ ದೋಸೆ, 1 ಪ್ಲೇಟ್ ರವೆ ವಡೆ ತಿನ್ಕೊಂಡು ಬಂತು ಕಾಣಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.